ಮುಳಬಾಗಿಲು ತಾಲೂಕಿನಲ್ಲಿ ಪ್ರಕರಣಗಳ ಸಾರ್ವಜನಿಕರ ಸಭೆ ಉಪಲೋಕಾಯುಕ್ತರು ಬಿ ವೀರಪ್ಪರವರು ಪ್ರಕರಣಗಳ ಬಗ್ಗೆ ದಂಡಾಧಿಕಾರಿಗಳು ಗೀತಾ ಮೇಡನ್ ಹಾಗೂ ಸರ್ವೆ ಅಧಿಕಾರಿಗಳು ಇಒರವರು ಎಲ್ಲ ಅಧಿಕಾರಿಗಳಿಗೂ ಸಾರ್ವಜನಿಕರನ್ನು ಓಡಾಡಿಸಬೇಡಿ, ಸಕಾಲಕ್ಕೆ ಕೆಲಸಗಳ ನಿರ್ವಹಿಸಿ, ನನಗೆ ಅಧಿಕಾರ ಮುಖ್ಯವಲ್ಲ, ಅಧಿಕಾರ ಅವಧಿನಲ್ಲಿ ಜನಸಾಮಾನ್ಯರ ಕೆಲಸಗಳ ಅಧಿಕಾರಿಗಳು ಕೆಲಸ ಮಾಡಿದ್ದಲ್ಲಿ ನನಗೆ ತೃಪ್ತಿ ಸಿಗಲಿದೆ ಎಂಬುದಾಗಿ ಉಪಲೋಕಾಯುಕ್ತರು ಬಿ ವೀರಪ್ಪರವರು ಸಲಹೆಗಳೂ ವ್ಯಕ್ತಪಡಿಸಿದರು. ಮೂವತ್ತು ವೆಹಿಕಲ್ಗಳು ಹೆಚ್ಚಾಗಿಲ್ಲ, ಮರಣ ಪತ್ರ ತಗೊಳಕ್ಕೆ 50 ರೂಪಾಯಿ ತಗೊಂತ ಇದ್ರು. ರಿಸಿಪ್ಟ್ ಕೊಡ್ತಾ ಇದ್ರ ಗೌರ್ಮೆಂಟ್ ಆ ಚುಕ್ಕೆ ಇರ್ತೀರಲ್ಲ ನೀವು ಸಿಬ್ಬಂದಿ ಹಾಜರಾತಿ ಚುಕ್ಕೆ ಚೇಂಜ್ ಮಾಡಿದ್ರು, ಇನ್ನಂಗೆ ಇದೆಯಾ? ಚೇಂಜ್ ಮಾಡಿದ್ದೀನಿ. ಅವ್ರದ್ದು ನೀವು ಪ್ರತಿಭಾ ದಿವಸನ ಅವರು ಒಂದು ವರ್ಷ ಕೊಟ್ಟಿಲ್ಲ, ಕೊಟ್ಟಿದ್ದೀನಿ. ಅವ್ರು ಏನು ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೊಂಡು ಕೊಡ್ಬೇಕಲ್ಲ, ಎಷ್ಟು ಡಿಫ್ರೆನ್ಸ್ ಇತ್ತು ಅಂತ, ಎಷ್ಟು ಡಿಫ್ರೆನ್ಸ್ ಇದೆ ಇಶ್ಯೂ ಸೇರಿ ಮಾಡಿದ್ರಿ. ಒಂದು ವರ್ಷ ಆಯ್ತು, ಅಧಿಕಾರಿಗಳು ನಾವು ಆಗ್ತೀವಿ, ಒಂದು ವರ್ಷ ಇಲ್ಲ ಕೊಡ್ತೀವಿ ಮಾಡ್ತೀವಿ ಅಂದ್ರೆ ನಾನು ಬೆನ್ ಕೆಲಸ ಆಗುತ್ತೆ. ಒಂದು ಲಿಮಿಟ್ ಇದೆ ನಮಗೆ, ನಿಮಗೆ ಫೈಲ್ ಸಿಗಲ್ಲ, ಸಿಗಲ್ಲ, ಕಷ್ಟ ಇದೆ, ಹಿಂದೆ ಮುಂದೆ 3 ತಿಂಗಳು 6 ತಿಂಗಳು ಹೋದ ನೀವು ವರ್ಷ ಬೇಕಾದ್ರೆ ಶ್ರಮ ಮಾಡಿದ್ರೆ ನಾನು ಬೆನ್ ಕೆಲಸ ಆಗುತ್ತೆ. ಅವರು ಬೆಳೆ ಇರ್ತದೆ, ಅವ್ರು ಗೊತ್ತಿಲ್ಲ ಬೆಳೆದಿರ್ತಾರೆ, ಆ ಬೆಳೆ ಕಟ್ ಮಾಡ್ಕೊಳ್ಳೋದು. ಆಮೇಲೆ ರಾಜಕಾರಣ ಚೀಟ್ ಮಾಡಿ ಇವತ್ತನ್ನ ರಾಜಕಾರಣ ಮುಚ್ಚಿರ್ಬೇಕಲ್ಲ, ಓಪನ್ ಮಾಡಬೇಕಲ್ಲ, ನೀವು ಓಪನ್ ಮಾಡಿ ಎಷ್ಟು ಸಲ ಬೇಕು ನೀನೇ ಕಾವ ಮತ್ತ ಅವ್ರು ಸುಮ್ಮನೆ ಇಲ್ಲ ಸರ್ ಮಾಡ್ಕೊಂಡಿಲ್ಲ ಸರ್. ಜಾಸ್ತಿ ಮಾಡಿದ್ರೆ ತಿನ್ನಕ್ಕೆ ತಪ್ಪು ಮಾಡ್ತೀನಿ, ನಿನ್ ಮೇಲೆ ತಪ್ಪಾಗಿದೆ ಒಪ್ಪೋ ಬಿಡ್ತೀನಿ. ಆ ಭತ್ತ ಆದ್ಮೇಲೆ ಬಿಟ್ಬಿಡು, 2 ಗಂಟೆ 3 ಗಂಟೆ ಇದ್ರೆ ಇವಾಗ ಲಕ್ಷ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ನೀನು ನಾನು ಅಂತ ಮಾಡಲ್ಲ, ಅಧಿಕಾರ ಕಾನೂನು ಬದ್ಧ ಮಾಡ್ತಾರೆ. ಹೆಂಗ್ ಬರ್ತಾರೆ ನಾವು 7 ಇರೆಗ್ಯುಲಾರಿಟೀಸ್ ಫೈಂಡ್ ಮಾಡ್ತೀವಿ. ಎಲ್ಲ ಕರೆಕ್ಟ್ ಮಾಡಿದ್ರಾ? ಆಫಿಸ್ ಚೆಕ್ ಸರ್, CL 902 ಯಾವ ಥರ ಲೈಸೆನ್ಸ್ ಇದೆ? 3 21279 2 ವೈನ್ ಸ್ಟೋರ್. ಆ 7 ನೀವು ಎಷ್ಟೊತ್ತು ಇರಬೇಕು? 9 ಈ ಸ್ಟೋರ್ ಸಿಗುತ್ತದೆ ಬಾಟ್ಲು, ಸಣ್ಣ ಬಾಟ್ಲು ಸ್ಟೋರ್ಗಳಲ್ಲಿ ನೀವೇನು ಪಿಡಿಒ ನಾನು ಇವೋ ಅಂತ ಮಾಡ್ತಿದ್ರಿ? ಯಾರು ಪಿಡಿಒ ಕರೀತೀರಾ? ಪಿಡಿಒ ಸ್ವಾಮಿ ಮಕ್ಕಳಮಠದ ಗ್ರಾಮ ಪಂಚಾಯತಿ ಎಲ್ಲಿ ಮಾಡ್ತಾ ಇದ್ದಾರೆ? ಹೆಸರು ತಕ್ಷಣ ಬರ್ಬೇಕು, ಪಂಚಾಯತ್ ಪಿಡಿಒ ಇವು ಇಬ್ಬರು ಬರ್ಬೇಕು. ನೆಕ್ಸ್ಟ್ ಶ್ರೀಧರ್ ಮುನ್ಸಿಪಲ್ ಕಮಿಷನರ್, ಶರಣಬಸವಯ್ಯ, ತ್ಯಾಗರಾಜು, ಪ್ರತಿಭಾ, ಶಿವಾರೆಡ್ಡಿ. ನಾನು ಹೊಸ ಹೋಗಿದ್ದೆ ಸರ್, 4 ಮಂತ್ಸ್. ಅವರು ಡಿಸೆಂಬರ್ 12 ರದ್ದಾಗಿದ್ದಾರೆ.
ಜಾಗ ಪ್ರೊಟೆಕ್ಟ್ ಮಾಡೋದು ಏನ್ ಮಾಡಿದ್ರಿ ಅಂದ್ರೆ ನಾವು 4 ತಿಂಗಳು ಆಯ್ತು 3 ತಿಂಗಳು ಆಯ್ತು ಬರೀದೇ ನೀವ್ಯಾರು ಸರ್ ನಾವು ಬಿಡುವ ಈಗ ಪ್ರಾಜೆಕ್ಟ್ ನಾವು ಹಿಂದೆ ಹೋಗಿ ಮಾತಾಡಿ ಏನ್ ಮಾಡಿದ್ರಿ ಪ್ರೊಟೆಕ್ಟ್ ಯಾವುದು ಗ್ರಾಮ ಪಂಚಾಯತ್ ಪ್ರೊಟೆಕ್ಟ್ ಮಾಡುವ ಅಲ್ಲ ಯಾವ ಮಾಡಿದ್ ಹೋಗ್ರಿ ನೀವು ಮಾಡಿದ್ ಹೇಳ್ರಿ ಕೇಸ್ ನಡೀತಾ ಇದೆ Yes, sir. Case number 2192/25. Rajan. DC, Ansel Pasha, Depot Manager, Manjuna, Srinath, DC, and Pratibha, Senior Inspector. You can't set responsibility. ಸಭಾಗಳು ನಾವು ಒಂದೊಂದು ಪೈಸೆ ಲೆಕ್ಕ ಕೊಡಬೇಕು. ನಾವು ಏನು ಸಂಬಂಧ ಒಂದೊಂದು ಪೈಸೆ ಜನಕ್ಕೆ ಸಹಾಯ ನಾವು ಕೆಲಸ ಮಾಡಬೇಕು. ಇಲ್ಲ ಅದು ವಿಷಯ ಬರುತ್ತೆ. Next case 5415. Pundalika Revenue or Road Water and Assistant AD Grade 1 Social Welfare Department, Rupa and Nagaraj. Next case number 11 ready. Vijayamma PDO and Sarvesh PO. ತಗೊಂಡ್ರೆ ಸಹಿಸ್ತೀವಿ. ಸುಳ್ಳು ಹೇಳಿದ್ರೆ ಅಷ್ಟೇ. ಆಫೀಸ್ ಪ್ರೊಸೀಡ್ ಮಾಡ್ತಾರೆ. Right? Total number 6 2516/20. 3011/20. ಸರ್ವೆ ಮಾಡಿದ್ದೀವಿ ಸ್ವಾಮಿ. ಎಲ್ಲ ಪೂಜೆ ನೀರೆಲ್ಲ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸ್ವಾಮಿ. ಉಳಿದಿದ್ಯಾ? ಪೂಜೆ ನೀರು, ಕೊಟ್ಟಿದ್ದೀವಿ ಸ್ವಾಮಿ. ಚರಂಡಿ, ಚರಂಡಿ ಇದೆ ಸ್ವಾಮಿ, ಮತ್ತೆ ರಸ್ತೆ ಮಾಡಿದ್ದೀವಿ. ರೋಡ್ ಹಾಕಿದ್ರು. ಹಾಕಿದ್ದೀವಿ ಸ್ವಾಮಿ. ಇದು ಫೋಟೋ ಎಲ್ಲ ಹಾಕಿದ್ದೀವಿ. ಎಷ್ಟು ದೂರ ಆಗುತ್ತೆ ಇದು ನಿಮಗೆ ಎಷ್ಟು ದೂರ ಆಗುತ್ತೆ ಇದು? ಇಲ್ಲಿಂದ ಸ್ವಾಮಿ ಒಂದು 30 ಕಿಲೋಮೀಟರ್ 13 ಬಾರ್ಡರ್ ಇಲ್ಲ ಸ್ವಾಮಿ. ಆಂಧ್ರ ಬಾರ್ಡರ್ ಸ್ವಾಮಿ. ನೀವು ಯಾಕೆ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ವಾ ಸರ್? ನಿಮ್ ಗೌರ್ಮೆಂಟ್ ಕೊಟ್ಟಿರ್ತಾನೆ ಯಾಕೆ ಹಾಕೊಂಡ್ ಬರಲ್ಲ? ಅವಮಾನ ನಮ್ಗೆ. ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರೋದು ಆಫೀಸ್ಗಳಿಗೆ, ಆಮೇಲೆ ಇದು ಹಾಕಲ್ಲ, ಕಾಲೇಜ್ ಸ್ಟೂಡೆಂಟ್ ಆಗ್ತದೆ. ದಯವಿಟ್ಟು ಹಾಕಿ. Next is Sridhar sir. ಬನ್ನಿ ಮುಂದೆ ಬನ್ನಿ ಮೇಡಮ್. ಎಸ್ ಸರ್. ಏನ್ ಮಾಡಿದ್ರಿ ಸರ್? Next number 7 ready. ಮುಂದೆ ಬನ್ನಿ. Who is called as RT activist, he is remained active. The respondent PDO present and submit objections and there was no legal complaint. The office to proceed further. Yes. PDO Bhavani. PDO ಕೋರ್ಟ್ ಇಂದ ಅದಕ್ಕೆ లేదు సమ్మె అర్థం చేస్తున్నాడు 65-80 గంటల్లో ఇంకా మిస్పెట్టి అంటున్నాడు యారే వాళ్ళు కాంగ్రెస్ చేస్తున్నారు వాళ్ళతో ఉన్న డాక్టర్లు నిలుస్తుంటే ఎత్తుకొని రమ్మని కానీ వాడు ಕೋರ್ಟ್ ಹೋಗಪ್ಪ. ಜಾನಕಿ ರಾಮಯ್ಯ ಕೊಡ್ರಿ ಏನಾದ್ರು ಯಜಮಾನ್ರೆ, ಇಲ್ಲಿ ವಿಪಿ ಖಾತಾ ನಂಬರ್ 353 25x50 ಮತ್ತು ಶ್ರೀ ದೇವಮ್ಮ ಅವರ ವಿಪಿ ಖಾತಾ ಸಂಖ್ಯೆ 77 5454 ಪುಸ್ತಕಗಳು ಪ್ರತಿಪತ್ತಿಗೆ ಇದನ್ನು ತಿಳಿಸಿದ್ದು ಸದರಿ ದಾಖಲೆಗಳ ಆಧರಿಸಿ ಅದನ್ನು ಸಹ ಅಳತೆ ಮಾಡಿ ಈ ಖಾತಾ ಮಾಡಲು ಕ್ರಮ ತೆಗೆದುಕೊಳ್ಳಬೇಕೆಂದು ಪಿಡಿಒ ನಿರ್ದೇಶಿಸಲಾಗಿದೆ. ಖಾತಾ ಕಟ್ಟುಕೊಡಿ. ಈ ಖಾತೆ ಕೊಡಪ್ಪ. ಅವ್ರನ್ನೇ ಕಟ್ಟೇರಿ ಪ್ರೆಸೆಂಟ್ ಇವ್ರು ಕೇಳಿದ್ವಿ. ನೋಡ್ರಿ, ಅವ್ರು ಬಂದಿದ್ದವರು ಇವಾಗ ಇಂಪ್ರೂವ್ ಆಗಬೇಕು. ಅಲ್ಲೇ
ಇಟ್ಕೊಂಡು ಹಾಕೊಂಡಿದ್ದೀನಿ ಅದು ಇಟ್ಕೊಂಡು ಆಯ್ತು. ಆಮೇಲೆ ಅವ್ರು ರಿಲೀಸ್ ಬೇಕಲ್ಲ. ಅದನ್ನ ಇವರು ಹೈಕೋರ್ಟ್ ಅಲ್ಲಿ ಪ್ರಶ್ನಿಸಿ ಅದಕ್ಕೆ ಕ್ಲೋಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಹೈಕೋರ್ಟ್ ಏನಾಗಿದೆ ಅವ್ರಿಗೆ? ಕ್ಲೋಸ್ ಮಾಡ್ಕೊಂಡು ಅಲ್ಲ ಕ್ಲೋಸ್ ಇದೆ ಏನಮ್ಮ ಭಾಷೆ ಸೆಟಸೈಡ್ ಮಾಡಿದ್ದಾರೆ. ರಿಜಿಸ್ಟರ್ ಆಯ್ತಾ ಖಾತೆ ಹೋಗ್ಲಿ ಇವ್ರ ಹೆಸರಿಗೆ ನಿಮ್ಮ ಹೆಸರು ಖಾತೆ ಮಾಡಿದಾರೆ ಹೈಕೋರ್ಟ್ ಆರ್ಡರ್ ಕೊಡ ಹೈಕೋರ್ಟ್ ಆರ್ಡರ್ ಕೊಡಮ್ಮ. ತಾಲೂಕಲ್ಲಿ ಅವನ ಜೊತೆ ಖಾತೆ ಇದೆ ಅವನ ಕೇಳೋಣ. ನೀನು ಚೆಕ್ ಮಾಡಿದ್ಯಾ ರೆಕಾರ್ಡು ಅವ್ರಿಗೆ ಅದು DC ನೋಡಿದ್ಯಾ? ಒಂದು ಅದೇ ರೆಕಾರ್ಡ್ ನೋಡಿದ್ಯಾ? ಸುಮ್ಮನೆ ಏನೋ ಮಾತಾಡಬೇಡ ನೀವು. ನೀವು ಏನೇನೋ ಬರ್ದು ಬಿಟ್ಟು ಅವ್ರ ಹೆಸರು ಖಾತೆ ಬೇರೆ ಕೊಟ್ಟಿದ್ಯಾ? ಗ್ರ್ಯಾಂಟ್ ಆಗಿರೋ ಲ್ಯಾಂಡ್ ಎಕ್ಸ್ಟ್ರಾ ಜಮೀನು ಇದೆ ಸರ್. ಎಕ್ಸ್ಟ್ರಾ ಒಂದ್ಬಿಟ್ಟು 2 ಎಕರೆ 37 ಗುಂಟೆ ಜಮೀನು ಇವ್ರು ಹಾಕೊಂಡಿರ್ತಾರೆ. ಆ ಜಮೀನು ನೈಜತೆ ಆಗಿರೋದಿಲ್ಲ, ಅದು ಖಾತೆ ಆಗಿರೋದಿಲ್ಲ ಸರ್. ಅದು ನೆಕ್ಸ್ಟ್ ಕೇಸಲ್ಲಿ ನೀನು ಗ್ರಾಂಟ್ ಆಗಿ ಮಾಡ್ಬಿಟ್ಟಿದ್ಯಾ? ಇಲ್ಲ ಸರ್, ಗ್ರಾಂಟ್ ಆಗಿರೋದು ನಾವು ಏ ಕೋರ್ಟ್ ಹೋಗು. ಕೋರ್ಟ್ ಹೋಗಿ ಏ ಶಿವರಾಜ್ ಆಫೀಸ್ ರಸೀದ್ ಬರಲ್ಲ. ಪ್ರಾವಿಷನ್ ಇಲ್ಲ ಸರ್. ಖಾತೆ ಮಾಡಿದ್ದಾರೆ. ಅದಕ್ಕೆ ಅದನ್ನೆಲ್ಲ ವಜಾ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ ಸರ್. ಪಂಚಾಯತ್ ಸುಮಾರು ವರ್ಷದಿಂದ ಮನೆ ಕಂದಾಯ ನೀತಿಗೆ ಕಟ್ಕೊಂಡು ಬಂದಿದ್ದೀನಿ. ನಿವಾಸಕ್ಕೆ ಬೇಕಾದ ದಾಖಲೆ ಪಂಚಾಯತ್ ಕಡೆಯಿಂದ ಪಡೆದುಕೊಂಡಿದ್ದೀನಿ. ಈಗಿರುವಲ್ಲಿ ಗ್ರಾಮದ ಹಲವಾರು ಹಿತಾಸಕ್ತಿಗೋಸ್ಕರ ಸರ್ಕಾರ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ನನಗೆ ಇದು ನನ್ನ ಖಾತೆ ಇದೆ, ನಾನು ಯಾವುದು ಗೌರ್ಮೆಂಟ್ ಕಾರ್ಡ್ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದು ಸರ್. ಇದು ಕೋರ್ಟ್ ಖಾತೆ ಇದೆ ಸರ್. ನಾವು ನೋಟಿಸ್ ಕೊಟ್ಟಿದ್ದು 13ಕ್ಕೆ ಸರ್. ಅವ್ರು ಅಕ್ವೈರ್ ಮಾಡ್ಕೊಂಡಿದ್ರು 13ರಲ್ಲಿ, ಅದಕ್ಕೆ ನೋಟಿಸ್ ಕೊಟ್ಟಿದ್ದು ಅಷ್ಟೇ ಸರ್. ಇಲ್ಲಿರೋದು ಬರೀ 231 ಅಂತ ಕೇಸ್. ಅದೇ ಅವ್ರ ಕೇಸ್ ಇಲ್ಲ 13 ಎನ್ಕ್ವೈರಿ ಮಾಡಿದ್ರೆ ನೀವು ನಾವು ಯಾವುದೇ ಕಾರಣಕ್ಕೂ ಅನುಕೂಲ ಆಗಿಲ್ಲ. ಅಬ್ಜೆಕ್ಷನ್ ಹಾಕಿ. ನಾನು ಸತ್ಯ ವಿವೇಕ್. The complaint is approved by the parties. We have filed objection. It is for the authorities to pass orders in accordance with law. ಇನ್ನು ಇದಕ್ಕೆ objection ಹಾಕಿಲ್ಲ. The complaint is after objections filed. Filed objection ನಮ್ಮ ಪ್ರಕಾರ ಆರ್ಡರ್ ಮಾಡಿ. ಇದಕ್ಕೂ ಮಾತ್ರ ಸಂಬಂಧ ಇಲ್ಲ. Thereby, the complaint is limited. It is for him to state his rights before the application. ಆರ್ಡರ್ ಮಾಡಿ. The complaint is only respect of Salvas 13. Salvas 13 of Honorable Village, not Salvas 231. ಸ್ಟೋರಿ ಬೇಡ, ಯಾಕೆ ದುಡ್ಡು ಕೊಟ್ಟಿಲ್ಲ, ಎಲ್ಲಿ ಮಾಡ್ಬೇಕಾಗುತ್ತೆ ನಿಮ್ ಕರ್ಮ. ಕೆಲಸ ಕೊಟ್ಟಿಲ್ಲ, ಅವ್ನು ವರ್ಕ್ ಮಾಡಿದ ದುಡ್ಡು ಯಾಕೆ ಕೊಟ್ಟಿಲ್ಲ? ಟೆಕ್ನಿಕಲ್ ಇಶ್ಯೂ ಇಂದ ಏನ್ ಟೆಕ್ನಿಕಲ್ ಇಶ್ಯೂ? ವರ್ಕ್ ಶೋ ಆಗಿದೆ ಸರ್. 2 ವರ್ಷ 3 ವರ್ಷ ಹೆಂಗ್ರಿ ವರ್ಕ್ ಕೊಡ್ತೀರಿ? ಟೆಕ್ನಿಷಿಯನ್ ಯಾಕೆ ವರ್ಕ್ ಕೊಡ್ತೀರಿ? ಕಂಪ್ಲೀಟ್ ಆಗಿ ತೋರಿಸ್ಬಿಟ್ಟಿದೆ. ಮಿಸ್ಟರ್ ವೈ ಡೋಂಟ್ ವರ್ಕ್ ಆರ್ಡರ್. ಇಟ್ಸ್ ಅ ಟೆಕ್ನಿಕಲ್ ಇಶ್ಯೂ. ಶುಡ್ ನಾಟ್ ಡೋಂಟ್ ವರ್ಕ್ ಆರ್ಡರ್. ಅವ್ನು ಕೈ ದುಡ್ಡು ಕಟ್ಕೊಂಡು ಕೆಲಸ ಮಾಡೋದು. ಇಟ್ಕೊಳ್ಳಿ. ನೆಕ್ಸ್ಟ್ ಇವತ್ತು ಪ್ಲಾನ್ ಮಾಡ್ತೀವಿ. ಇನ್ನು ಈ ಪ್ಲಾನ್ ಸೇರಿಸ್ಕೊಂಡು ಬರ್ತೀವಿ. ಎಷ್ಟು? 1 ಲಕ್ಷ. ಎಷ್ಟು ದುಡ್ಡು ಕೊಡ್ತೀರಾ ಸರ್? ಸರ್ ಮೋಸ್ಟ್ ಆಫ್ ದಿ ಕೇಸಸ್ ಇವರು ಟೆಕ್ನಿಕಲ್ ಇಶ್ಯೂಸ್ ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಒಂದ್ಸಲ ವರ್ಕ್ ಆರ್ಡರ್ ಕೊಟ್ಟು ಅವನ್ನೆಲ್ಲ ಕೆಲಸ ಮಾಡ್ತಾರೆ. ನಾವು ದುಡ್ಡು ಕೊಟ್ಟದ್ದು ಯಾವ ನ್ಯಾಯ ಸರ್? ವರ್ಕ್ ಕಂಪ್ಲೀಟ್ ಆಗುತ್ತೆ. ವರ್ಕ್ ಕಂಪ್ಲೀಷನ್ ವರ್ಕು ಸರ್ ಇದು ಆಕ್ಷನ್ ಪ್ಲಾನ್ ಆನ್ಲೈನ್ ಆಗಿದೆ ಸರ್. ಅದೇ ವರ್ಷದಲ್ಲಿ NMR ತೆಗಿಬೇಕು ಸರ್. ಇಲ್ಲ ಅಂದ್ರೆ ಅದು ವರ್ಕ್ ಡಿಲೀಟ್ ಆಗುತ್ತೆ ಸರ್. ಇವಾಗ ದುಡ್ಡು ಕೊಡ್ಬೇಕಾ ಬೇಡವಾ? ಸರ್ ಅವರಿಗೆ ದುಡ್ಡು ಕೊಡ್ಬೇಕು ಸರ್. ಆಕ್ಷನ್ ಪ್ಲಾನ್ ಹೊಸದಾಗಿ ಅನುಮೋದನೆ ತಗೊಂಡೆ ಏನ್ ಮಾತ್ರ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಅವ್ನು ಕೆಲಸ ಮಾಡಿದಂತ ಯಾಕೋ ಡಿಸ್ಕೌಂಟ್ ಮಾಡ್ತಾರಲ್ಲ, ಕೆಲಸ ಮಾಡಿದಾನೆ ದುಡ್ಡು ಕೊಡ್ಬೇಕಲ್ಲ ಅವ್ನಿಗೆ. ಕೊಡಿ. ಆಫ್ಲೈನ್ ನೀವು ಯಾವುದನ್ನ ತಗೊಳ್ಳಿಪ್ಪ, ಕೆಲಸ ಮಾಡಿದ್ರೆ ಇಲ್ವಾ? Once you admit work under the panchayat workara, you have to pay.
ಎಷ್ಟು ದಿನ ಕೊಡ್ತೀರಿ ಈ ವರ್ಷ ಈ ವರ್ಷ ಅಂದ್ರೆ ಆನ್ಲೈನ್ ಮಾಡ್ತಾ ಇದ್ದೀವಿ. ಅಲ್ಲ 20, 25, 20, 26 26, 27. ಆ ಈಗ ಈ ವರ್ಷ ಮಾಡುತ್ತೆ ಇವಾಗ ಕೆಲಸ ಮಾಡ್ತಾರೆ ಯಾಕೆಂದ್ರೆ ದುಡ್ಡಿಲ್ಲ ಯಾಕೆ ವರ್ಕ್ ಅವರ್ ಕೊಟ್ಟು ವರ್ಕ್ ಅವರ್ ಕೊಡ್ಬೇಕು, ದುಡ್ಡು ಕೊಟ್ಟೆ ಕೊಡ್ಬೇಕು. ಹೋಗಿ ಕೆಲಸ ಮಾಡಿದ್ಮೇಲೆ ಅವನು ಸಾಲ ಮಾಡಿರ್ತಾರೆ, ಅವನು ಕೆಲಸ ಮಾಡಿಲ್ಲ ಮತ್ತೆ ಹಿಂಗೆ ಇಲ್ಲ ಪಂಚಾಯತ್ ಮೆಂಬರ್ ಕೊಡ್ಬಾರ್ತಾನೆ, ಇಲ್ಲ ಅಧ್ಯಕ್ಷ ಕೊಡ್ಬಾರ್ತಾನೆ. ದಿ ಮೆಂಬರ್ಸ್ ಅಂಡ್ ಅಧ್ಯಕ್ಷ ರೂಲ್ಡ್ ಬೈ ದಿ ಪಂಚಾಯತಿ, ದೇ ಆರ್ ನಾಟ್ ಬಿಸ್ನೆಸ್. ನೀವು PDOಗಳು ಮತ್ತು ಅಧ್ಯಕ್ಷರು ರೆಸಲ್ಯೂಷನ್ ಪಾಸ್ ಮಾಡಿ ಕೊಡಬೇಕು. ಪಂಚಾಯತ್ ಯಾವ ರೆಸಲ್ಯೂಷನ್ ಇಲ್ಲ, ಬರೀ PDO ಅಧ್ಯಕ್ಷ ಇಬ್ಬರು ಒಂದಾಗೋದು ಗುಳುಂ, ಕೋಟಿಗೆ ಅಷ್ಟೇ ದುಡ್ಡು ಗುಳುಂ ಅಲ್ವಾ? ಎಷ್ಟು ನಾವು ಕೊಡ್ತೀರಾ ಇವಾಗ ನಿಮ್ಗೆ ರೆಕಾರ್ಡ್ ಮಾಡ್ತೀವಿ ನಾವು. 26, 27 ಎಷ್ಟು ತಿಂಗಳು ಕೊಡ್ತೀರಾ? 26, 27, 20, 12 ವರ್ಷ ಇದೆ. ಈ ಇಒ pay the amount due to the complainant who has worked the 1 lakh drainage ಯಾವಾಗ ಮಾಡಿದ್ದೀವೋ ನಾಗಸಂದ್ರ ವಿಲೇಜ್. The work done by the complainant is not disputed by the either PDO or present PDO and DO. Thereby it is duty of the authority to pay the amount. At this stage EO submits, you will pay the amount on or before April 2026. After the quarter you will be troubled. Call this matter May 1st week of 2026. Wait. All right. In spite last even though the complaint came to find on 22/10/2024, even after lapse of 1 year, the respondent not filed objections. Despite the reminders and notice issued, thereby the respondent shirking the responsibility of it to proceed further. Now, ಮುಂದೆ ಮುಗಿಸ್ತೀವಿ, ತೊಂದರೆ ರಿಪೋರ್ಟ್ ಕಳಿಸ್ತೀವಿ ಮನೆಗೆ ಹೋಗಿ. ನಿಮಗೆ ಜವಾಬ್ದಾರಿ ಮೋರ್ ದನ್ 1 ಇಯರ್ ಬೇಕು ಅಬ್ಜೆಕ್ಷನ್ ಅದಕ್ಕೆ. ಮೇಡಮ್ ನಿಮ್ಗೆ ಸಬ್ಮಿಷನ್ ಆಗಬೇಕು. ಒಂದ್ಸಲ ನೋಟಿಸ್ ಬಂದಿದೆ ಲೋಕಾಯುಕ್ತ ಅಬ್ಜೆಕ್ಷನ್ ಹಾಕಬೇಕು. ಯು ಹ್ಯಾವ್ ಟು ಟೇಕ್ ಯುವರ್ ಸ್ಟ್ಯಾಂಡ್. ಯು ಕಾಂಟ್ ಮೇಕ್ ಸಬ್ಮಿಷನ್ ಡಿಲೇ. ಆಯ್ತು ಸರ್, ವೇಟ್ ಏನು ಬೇಕು is that though you have not a complaint during your course you have not registered the case nor one FIR, the authority should present submits FIR number padri case already registered. The respondent submits already filed claim number 253/2024. Investigation over ಇದೆಯಾ? ಇದರಲ್ಲಿ 253 ಇನ್ನೊಂದು 223 ಏನಾಗಿದೆ? 253 ಚಾರ್ಜ್ ಶೀಟ್ ಆಲ್ರೆಡಿ ಫೈಲ್ಡ್. claim number 223 under investigation. ಆಯ್ತು ಮಿಸ್ಟರ್ DC ಇರ್ಲಿ, ಅವ್ರು ಯಾರು ಬೇಕಾ ಮಾಡ್ಕೊಂಡು ನಮ್ಮನ್ನ ಅವರು ಹಕ್ಕಿದೆ, ಯಾರು ಬೇಕಾ ಮಾಡ್ಕೊಂಡು ಹಕ್ಕನ್ನ ಕಾಟ ಮಾಡ್ಬೇಕಷ್ಟೇ. ಇವರು ಅದು ಪ್ರೂವ್ ಆಗದೆ ಇದ್ರೆ ಯು ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಮ್. ನೀವು ಕಂಪ್ಲೇಂಟ್ ಕೊಟ್ಟರೆ ಇಂಥ ಕೇಸ್ ನಾವು ಬರಿ ಮಾಡ್ತೀವಿ. ನೀವು ನಿಜವಾಗ್ಲೂ ಸಪ್ರೆಸ್ ಮಾಡಿ ಸರ್ವಿಸ್ ಕಮಿಷನ್ ಚಾಲೆಂಜ್ ಮಾಡ್ಕೋಬೇಕು. ಈಸ್ ಅಗ್ರೀಡ್ ಬೈ ದ ಪ್ರಮೋಷನ್ ಎಷ್ಟು ಎಕ್ಸ್ಪ್ಲೈನ್. ಅವ್ರು ಹಿಂದೆ ಇಷ್ಟ ಬಂದ ಕಂಪ್ಲೇಂಟ್ ಕೊಡೋದು, ಇಲ್ಲ ತಪ್ಪಿಸ್ಕೊಂಡು ಹೋಗೋದು. ದಿಸ್ ಇಸ್ ನಥಿಂಗ್ ಬಟ್ ಪಲಾಯನ ಅಂತಾರೆ ಕನ್ನಡದಲ್ಲಿ. ಎಸ್ಕೇಪಿಸಮ್ ದಟ್ ಶುಡ್ ನಾಟ್ ಹ್ಯಾಪನ್. ಲೆಟ್ ಹಿಮ್ ಪ್ರೆಸೆಂಟ್, ಲೆಟ್ ಹಿಮ್ ಪ್ರೊಡ್ಯೂಸ್ ರೆಕಾರ್ಡ್ಸ್. ಆವಾಗ ಅವ್ರು ಏನು ಪ್ರೂವ್ ಮಾಡಕ್ಕೆ ಆಗಲ್ಲ ಅದನ್ನ ಆಡಬಾರ್ದು. ಆಡಾದ್ಮೇಲೆ ದಯವಿಟ್ಟು ನೀವು ಕಂಪ್ಲೇಂಟ್ ಕೊಡಿ. ಇಫ್ ಯು ಹ್ಯಾವ್ ಅ ಗಟ್ಸ್ ಟು ಟೇಕ್ ದಿಸ್ ಆಫ್ ದ ಪೀಪಲ್, ಕಂಪ್ಲೇಂಟ್ ಕೊಡಿ, ಟೇಕ್ ಆಕ್ಷನ್. ಶ್ರೀ DC Nandakumar, Deputy Superintendent of Police, he is alleged that
file number 4 of 2012, CC number 4 of 2012. He was second accused. Same was suppressed and obtained promotion. And he is threatening the authorities. Thereby, and he also not filed any FIR, thereby close the case. If that is so, he has to challenge the same before the district police authority under the provisions of section 20(8)(a) of the Act. So for the promotion is concerned, if he has suppressed, he has to brought to the concerned authority who promoted him. Thereby, the substance case of the complaint relating to service conditions. In view of the provisions of section 8(1)(a) section D of the Act, which reads as that D, which this authority cannot decide. If and the complaint not like well resigned before this authority is better opportunity given. In your the above, the complaint is directed to appear before this authority. Explain why we are not well resigned and why we are not appeared before this authority in spite of service of notice. And to appear before this authority, Camp and Mulbaru. This indicates he is not cooperating with local authority. He is not only harassing the other side without any substance and is wasting public business time. Therefore, he is directed to appear before this authority along with the relevant records how the secretary and the deputy superintendent of police DC Nandakumar suppressed and obtained promotion. ವ್ಯಾಪಾರಕ್ಕೆ ಕೊಟ್ಟ ಕೇಸ್ಗಳಿವೆಲ್ಲ ಕೇಳಿದ್ರೆ ಅಮೌಂಟ್ ಫೋನ್ ಮಾಡಿ ಬಂದು ಕೇಸ್ ದೇವರಾಜ ಸಮುದ್ರ ನೋಡಿ 3 ತಿಂಗಳು ಕಂಪ್ಲೀಟ್ ಆಗಿದೆ. 6 months ಆಯ್ತು ಹಾಗೆ ಇವಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರೊಸೀಡ್ ಮಾಡ್ತಾರೆ. The prevention complaint is submitted. The filing of FIR, filing of charge sheet and investigation pending is not disputed by Mr. Karthik Reddy, who is present. According to the complaint of the report. ಇನ್ನೊಂದು ಕಂಪ್ಲೀಟ್ ಹೋಗ್ಬೇಕು ನೀಟಾಗಿ ಅವರೆಲ್ಲ ನನಗೆ ರೋಡ್ ಮಾಡ್ತಾರೆ ಅಸಲಿ ಹೋಗ್ತಾ Sir, even then, water body cannot be enforced upon, sir, as the recent order from the then nothing has to be. NGT is very, very strict, sir. Supreme Court is also. ಕೋರ್ಟ್ ಇದೆಯಲ್ಲಮ್ಮ ಡೈವರ್ಷನ್ ಮಾಡಕ್ಕೆ So, water body is strong. ಯಾರೋ ಮಾಡಿದ್ ಯಾರೋ ಮೇಂಟೆನೆನ್ಸ್ ಯಾರು ಯಾರು ಬರ್ತಿರಲ್ಲ ಸತ್ತಾರ ಇಂಥ ಅಕ್ಕ ಕೆಲಸ ಮಾಡಿ ಬರ್ತಾರ ಅಟ್ಟೆ ಹಾಕಿಲ್ಲ ನೀವು ವೇಸಿ ಮುಂದೆ ಇವ್ರ ಮುಂದೆ ಈಗ ಮುಂದೆ ಇವಾಗ ನೋಡ್ರಿ ಅವ್ರು ಅಟ್ಟೆ ಹಾಕ್ತಾರೆ ಅವ್ರು ಏನು ಸೇರಿದ್ರೆ ಕಾಲ ಮಾಡ್ತಾರೆ ಇದು ಮಾಡ್ತಾರೆ ರಿಜಿಸ್ಟರ್ ಡಾಕ್ಯುಮೆಂಟ್ ಇರಬೇಕು ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ರೆ ಕಥೆ ಇದು ಮಾಡ್ತಾರೆ ಮಾಡಕ್ ಬರೋದಿಲ್ಲ ಅಲ್ಲಿ ಇವಾಗ ದಾಖಲೆ ಹಾಕೊಂಡು ಮಾಡಿ ಹೋಗ್ಬೇಕು. ಚಾಮಕಲಹಳ್ಳಿ ಇಲ್ಲಿ ರಾಜಕಾರಣ ಮಾಡ್ಕೊಂಡ್ಯಾ ಒತ್ತುವರಿ ಮಾಡ್ಕೊಂಡಿದ್ದಾರೆ ರಾಜಕಾಲುವೆ ಅಂತ ನಾನಾಗಿರೋದು 23 ಸ್ವಲ್ಪ 8 ಮತ್ತು ಮಕ್ಕಳು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಈ ಕೇಸ್ ನಾವು ಸರ್ವೆ ಹೋದಾಗ ಈ ಜಮೀನಲ್ಲಿ ರಾಜಕಾಲುವೆ ಮಾಡ್ರಿ ಮಹಾಗಣಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ. ಯಾವ ಬೆಳೆ ಆಗಬೇಕು ಅರಣ್ಯ ಇಲಾಖೆ ಸೇರಿಸ್ಕೊಂಡು ಮಾಡಿ ಇನ್ನು ಒತ್ತುವರಿ ಮಾಡ್ತಿದ್ದಲ್ಲ ಸರ್ ನಾನು ಮಾಡಿಲ್ಲ ಸರ್ ಬೇರೆಯವ್ರು ಮಾಡಿದ್ರು ಬೇರೆಯವ್ರು ಮಾಡಿರ್ತಾರೆ ಸರ್ ನೀವು ಬಿಡು ಬೇರೆಯವ್ರು ಬಿಡ್ತಾರೆ ಇವಾಗ ಜೋಡಿನಲ್ಲಿ ಗಡಿ ಈ ಕಡೆ ಇದೆ ಸರ್ ಅರಣ್ಯ ಇಲಾಖೆ ಇಲ್ಲ ಬೇರೆಯವ್ರು ಇಲ್ಲ ಸರ್ ಇವ್ರ ಜಮೀನಲ್ಲಿ
ಕೊಟ್ಟು ಕಾನೂನು ಪ್ರಕಾರ ಅಲ್ಲಿ ಅಪಾಯಿಂಟ್ಮೆಂಟ್ ಹೋಗ್ತಾರೆ ಅವರು ಈಗ ಇಲ್ಲಿ ದೊಡ್ಡ ಸರ್ಟಿಫಿಕೇಟ್ ಹೋಗ್ತಾರೆ ಸುಳ್ಳು ವೋಟ್ ಐಡಿ ಮತ್ತು ಎಲೆಕ್ಷನ್ ಐಡಿ ಕೊಟ್ಬಿಟ್ಟು ವೇಟ್ ಮಾಡ್ಬಿಟ್ಟು ಏಕೆ ಸೊ ಅದನ್ನೆಲ್ಲ ತೆರವು ಮಾಡೋದಕ್ಕೆ ಬೆಸ್ಕಾಂ ಅವ್ರಿಗೆ ನಾವು ಲೆಟರ್ಸ್ ಮಾಡಿದ್ದೀವಿ. ಮತ್ತೆ ನೀವು ಅವ್ರಿಗೂ ಹೇಳಿದ್ದೀವಿ ಸರ್. ಅಳತೆ ಮಾಡಿ ಟ್ರಾನ್ಸ್ಫಾರ್ಮರ್ಸ್ ರಿಮೂವ್ ಮಾಡಿ ಸರ್. ಬೆಸ್ಕಾಂ ಅವರು ನಾನು ಬಂದು ನಾವು ಮಾಡಲ್ಲ ಬೆಸ್ಕಾಂ ಮಾಡಿ ಅಳತೆ ಎಲ್ಲ ಮಾಡಿದ್ದೀವಿ ಸರ್. ಮೇಡಮ್ ಗೀತಾ ನೀವು ಬೆಸ್ಕಾಂ ಮಾಡಬೇಕು ಪಾಕಿಸ್ತಾನ ಮಾಡಬೇಕು ನಾವು ಕರ್ಕೊಂಡು ಬೆಸ್ಕಾಂ ಪಾರ್ಟಿ ಮಾಡಮ್ಮ ಇಶ್ಯೂ ನೋಡಿದ್ದು ಬೆಸ್ಕಾಂ ತಾಲೂಕು ಮನಸ್ಸು ತಲ ಎಸ್ ತೆಗೀರಿ ಜಯಪ್ಪ ಶ್ರೀಮತಿ ನಿವೇದಿತಾ ನಮ್ಮೂರವರು ಸತೀಶ್ ಅಜ್ಜಿನ ಹೌದು ಸರ್ ಸತೀಶ ಮತ್ತು ನವೀನ ಸರ್ ಎಂಬುದು ನನ್ನ ದ್ವಿಚಕ್ರ ವಾಹನ ಅಡ್ಡ ಗಟ್ಟಿ ನನ್ನನ್ನು ಕುರಿತು ಟೂವೀಲರ್ ಇಲ್ಲಿ ಯಾಕೋ ಬಂದಿದೆಯೋ ಕಂಪ್ಲೇಂಟ್ ಸರ್ ಈಗ ಸರ್ ಅದಕ್ಕೂ ನಮ್ಮ ಸಂಬಂಧ ಏ ಹೋಗಿ ಚಾಲೆಂಜ್ ಮಾಡ ಸಂಬಂಧ ಚಾರ್ಜ್ ಶೀಟ್ ಹಾಕಿದ್ದಾರೆ ಸರ್ ಸ್ಟಾರ್ಟ್ ಮಾಡಿದ್ರೆ ನಾವು ಮಾಡಿಲ್ಲ ಸರ್ ನಮಗೆ ಎಕ್ಸ್ಟೆನ್ಷನ್ ಕಳಿಸೋದ್ರಲ್ಲಿ ಅದಕ್ಕೆ ಒಳ್ಳೆ ಗ್ರೌಂಡ್ ನಿಮಗೆ ಹೋಗಿ ಡಿಸ್ಟ್ರಿಕ್ಟ್ ಪಂಚಾಯತ್ ಹೋಗಿರೋ ಚಾಲೆಂಜ್ ಹಾಕಿಲ್ಲ ಏನು ಅರ್ಥ ಗೊತ್ತಿಲ್ಲ